ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಈಗಲೂ ಯಾವಾಗಲೂ ಸದಾಕಾಲವೂ ಉಂಟಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಪ್ರೇಮ ನಿಮ್ಮ ಶ್ವಾಸವನ್ನು ಊದಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ನಮ್ಮ ಜೀವನ ಭೂಮಿಯು ಹೊಸದಾಗುವುದು. ಭೂಮಿಯು ಪವಿತ್ರಾತ್ಮರೇ ಬನ್ನಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ, ನನ್ನನ್ನು ದೃಢಪಡಿಸಲು ಬನ್ನಿರಿ, ನನ್ನನ್ನು ದೃಢಪಡಿಸಲು ಬನ್ನಿರಿ, ನನ್ನನ್ನು ಶಕ್ತಿಪಡಿಸಲು ಬನ್ನಿರಿ, ನನ್ನನ್ನು ಶಕ್ತಿಪಡಿಸಲು ಬನ್ನಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ. ನನ್ನಲ್ಲಿ ವಾಸ ಮಾಡಲು ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ನನ್ನ ಮನಸ್ಸಿನ ಗೊಂದಲಗಳನ್ನು ನೀಗಿಸಿರಿ, ನನ್ನ ಮನಸ್ಸಿನ ಗೊಂದಲಗಳನ್ನು ನೀಗಿಸಿರಿ, ನನ್ನ ಹೃದಯವನ್ನು ಪರಿಶೋಧಿಸಿರಿ, ನನ್ನ ಹೃದಯವನ್ನು ಪರಿಶೋಧಿಸಿರಿ, ನನ್ನನ್ನು ಶುದ್ಧೀಕರಿಸಿರಿ, ನನ್ನನ್ನು ಶುದ್ಧೀಕರಿಸಿರಿ, ನನ್ನ ಜೀವನವನ್ನು ಶುದ್ಧೀಕರಿಸಿರಿ, ನನ್ನ ಜೀವನವನ್ನು ಶುದ್ಧೀಕರಿಸಿರಿ, ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ, ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ, ನನ್ನ ವಿಚಾರಣೆಯನ್ನು ಶುದ್ಧೀಕರಿಸಿರಿ, ನನ್ನ ವಿಚಾರಣೆಯನ್ನು ಶುದ್ಧೀಕರಿಸಿರಿ, ನನ್ನ ಧರ್ಮಕ್ಷೇತ್ರವನ್ನು ಶುದ್ಧೀಕರಿಸಿರಿ, ನಮ್ಮ ಧರ್ಮಸಭೆಯನ್ನು ಶುದ್ಧೀಕರಿಸಿರಿ, ಎಲ್ಲ ಯಾಜಕರನ್ನು ಶುದ್ಧೀಕರಿಸಿರಿ, ಎಲ್ಲ ಧರ್ಮಾಧ್ಯಕ್ಷರನ್ನು ಶುದ್ಧೀಕರಿಸಿರಿ, ಎಲ್ಲ ಕಾರ್ಡಿನಲ್ಗಳನ್ನು ಶುದ್ಧೀಕರಿಸಿರಿ, ಎಲ್ಲ ಕಾರ್ಡಿನಲ್ಗಳನ್ನು ಶುದ್ಧೀಕರಿಸಿರಿ, ಪೋಪ್ ಜಗದ್ಗುರುಗಳನ್ನು ಶುದ್ಧೀಕರಿಸಿರಿ, ಪೋಪ್ ಜಗದ್ಗುರುಗಳನ್ನು ಶುದ್ಧೀಕರಿಸಿರಿ, ಎಲ್ಲ ಸಭಾಪಾಲಕರನ್ನು ಶುದ್ಧೀಕರಿಸಿರಿ,
ಎಲ್ಲ ಸಭಾ ಪಾಲಕರನ್ನು ಶುದ್ಧೀಕರಿಸಿರಿ. ಎಲ್ಲ ಮಿಷನರಿಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಮಿಷನರಿಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಶುಭ ಸಂದೇಶ ಪ್ರಸಾರಕರನ್ನು ಶುದ್ಧೀಕರಿಸಿರಿ. ಎಲ್ಲ ಶುಭ ಸಂದೇಶ ಪ್ರಚಾರಕರನ್ನು ಶುದ್ಧೀಕರಿಸಿರಿ. ಎಲ್ಲ ಪ್ರಾರ್ಥನಾ ತಂಡಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಪ್ರಾರ್ಥನಾ ತಂಡಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಧ್ಯಾನ ಮಂದಿರಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಧ್ಯಾನ ಮಂದಿರಗಳನ್ನು ಶುದ್ಧೀಕರಿಸಿರಿ. ಯೇಸುವೆ ಶುದ್ಧೀಕರಿಸಿರಿ. ಎಲ್ಲ ಭಕ್ತ ವಿಶ್ವಾಸಿಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಭಕ್ತ ವಿಶ್ವಾಸಿಗಳನ್ನು ಶುದ್ಧೀಕರಿಸಿರಿ. ಇಡೀ ಲೋಕದ ಇಡೀ ಲೋಕದ ಮಾನವ ಜನಾಂಗವನ್ನು ಶುದ್ಧೀಕರಿಸಿರಿ. ಇಡೀ ಲೋಕದ ಮಾನವ ಜನತೆಯನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ನಮ್ಮನ್ನು ಆಶೀರ್ವದಿಸಿ ಅನುಗ್ರಹಿಸಿ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮಲ್ಲಿ ನಾವು ಒಂದಾಗುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಅದ್ವಿತೀಯ ದೇವರು ನೀವಾಗಿದ್ದೀರಿ, ಅಭಿಷಕ್ತರಾದ ದೇವರು ನೀವಾಗಿದ್ದೀರಿ, ನಮ್ಮನ್ನು ಕಾಯುವ ದೇವರು, ಪೋಷಿಸುವ ದೇವರು, ಸಂರಕ್ಷಿಸುವ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರೋ ನಾವೆಲ್ಲರೂ ಇಡೀ ವಿಶ್ವದ ಮಾನವ ಕೋಟಿಯನ್ನು ಸಮರ್ಪಿಸುವ, ಪ್ರಾರ್ಥಿಸುವ ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮನ್ನು ನಾವು ತಲೆ ಎತ್ತಿ ನೋಡುವಂತೆ, ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ನಿಮ್ಮೊಡನೆ ನಾವು ಮಾತನಾಡುವಂತೆ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ಕರುಣಿಸಿರಿ ಸ್ವಾಮಿ. ನಮ್ಮ ಮನಸ್ಸಿನ ಗೊಂದಲಗಳು, ನಮ್ಮ ನಿದ್ರಾವಸ್ಥೆಗಳು, ನಮ್ಮ ಆಲಸ್ಯಗಳನ್ನು ದೂರ ಮಾಡಿರಿ ಸ್ವಾಮಿ. ನಮ್ಮ ಮನಸ್ಸಿನ ಪ್ರಚೋದನೆಗಳು, ನಮ್ಮ ಮನಸ್ಸಿಗೆ ಭಾರವನ್ನು ತರುವಂತಹ ಎಲ್ಲ ಆಲೋಚನೆಗಳನ್ನು ಯೇಸುವೆ ಶುದ್ಧೀಕರಿಸಿರಿ. ಯೇಸುವೆ ಕರುಣೆ ತೋರಿ, ದಯೆ ತೋರಿರಿ ರಾಜ. ಅಪ್ಪ ತಂದೆಯೇ, ನಮ್ಮಲ್ಲಿ ಉಲ್ಪಣವಾಗುವಂತಹ ಯಾವುದೇ ವಿಧವಾದಂತಹ ನೆಗೆಟಿವ್ ಚಿಂತೆಗಳನ್ನ ದೂರ ಮಾಡಿರಿ ರಾಜ. ಸ್ವಾಮಿ, ನಾವು ಒಳಿತನ್ನ ಯೋಚಿಸಿ ಒಳಿತನ್ನೇ ಮಾಡುವಂತೆ ನಮ್ಮನ್ನು ಅನುಗ್ರಹಿಸಿರಿ ರಾಜ. ಸ್ವಾಮಿ, ಇಡೀ ವಿಶ್ವದ ಎಲ್ಲ ಮಾನವ ಕೋಟಿಯ ನೀವಾಗಿದ್ದವರಾಗಿದ್ದೀರಿ. ಯಾಕೆಂದ್ರೆ ಪ್ರತಿಯೊಬ್ಬರನ್ನು ರೂಪಿಸಿದವರು, ಚಿತ್ರಿಸಿದವರು, ಕರುಣಿಸಿದವರು, ಅನುಗ್ರಹಿಸಿ ಕಳುಹಿಸಿಕೊಟ್ಟವರು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ ಸರ್ವೇಶ್ವರ ಸ್ವಾಮಿ, ನಮ್ಮ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಅಪ್ಪ ತಂದೆಯೇ, ನಮ್ಮ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಇಡೀ ವಿಶ್ವದ ಮಾನವೆಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ನಮ್ಮೆಲ್ಲರನ್ನು ಶುದ್ಧೀಕರಿಸಿರಿ ಸ್ವಾಮಿ. ಅಪ್ಪ ತಂದೆ, ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವಾಮಿ, ನಾವು ನಿಮ್ಮೊಡನೆ ಮಾತನಾಡುವಂತ ಈ ಕೃಪೆಗಾಗಿ ಸ್ತೋತ್ರ ರಾಜ. ಸ್ವಾಮಿ, ಹಲವು ಅಡಚಣೆಗಳು ಹಲವಾರು ಬಂದರು, ನಮ್ಮ ಆಲಸ್ಯಗಳು ನಮ್ಮನ್ನು ಸುತ್ತಿವರಿಸಿಕೊಂಡರು. ನೀವು ನಮ್ಮನ್ನು ಕರೆದಿದ್ದೀರಿ ಸ್ವಾಮಿ. ನಾವು ನಿಮ್ಮನ್ನು ಸ್ವಾಮಿ ನೋಡುವಂತೆ, ಈ ಪ್ರಾರ್ಥನೆಯಲ್ಲಿ ಒಂದಾಗಿ ನಿಮ್ಮನ್ನು ಅನುಭವಿಸುವಂತೆ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ರಾಜ. ಪ್ರಾರ್ಥನಾ ಅಡಚಣೆಗಳೆಲ್ಲವುಗಳಿಗಾಗಿ ಸ್ತೋತ್ರ ರಾಜ. ಎಲ್ಲ ಇಂಟರ್ನೆಟ್ ಅಡಚಣೆಗಳಿಗಾಗಿ ಸ್ತೋತ್ರ ರಾಜ. ಅಪ್ಪ ಕರುಣೆ ತೋರಿ, ದಯೆ ತೋರಿರಿ ರಾಜ. ಸ್ವಾಮಿ, ಇಂದು ವಿಶೇಷವಾಗಿ ನಾವು ಪ್ರಾರ್ಥಿಸುವಾಗ ಎಲ್ಲ ದರೋಡೆಕೋರರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕಳ್ಳರಾಗಿ ದರೋಡೆ ಮಾಡುವಂತಹ ಮನೆಗಳಲ್ಲಿ ನುಗ್ಗಿ, ಬ್ಯಾಂಕ್ಗಳಲ್ಲಿ ನುಗ್ಗಿ ದರೋಡೆ ಮಾಡುವಂತಹ, ರಸ್ತೆ ಬದಿಗಳಲ್ಲಿ ದರೋಡೆ ಮಾಡುವಂತಹ, ಹಾಗೂ ಊರು ಕೇರಿಗಳಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಪ್ರಯಾಣ ಮಾಡುವವರನ್ನ ದರೋಡೆ ಮಾಡುತ್ತಾ, ಹೀಗೆ ಎಲ್ಲ ವಿಮಾನಗಳನ್ನು ಹೈಜಾಕ್ ಮಾಡುವಂತಹ, ರೈಲುಗಳಲ್ಲಿ ದರೋಡೆ ಮಾಡುವಂತಹ ಸ್ವಾಮಿ, ಹಾಗೂ ಬೀದಿಗಳಲ್ಲಿ, ಮನೆಗಳಲ್ಲಿ ಕಳ್ಳತನ ಮಾಡುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇವೆ ಸ್ವಾಮಿ ದೇವ. ಈ ಕಳ್ಳತನವೆಂಬುದು ದುರಾಶೆಯನ್ನು ತರುತ್ತದೆ ಸ್ವಾಮಿ. ಒಮ್ಮೆ ಆ ಕಳ್ಳತನಕ್ಕೆ ಬಿದ್ದವನು ಪದೇ ಪದೇ ಅದನ್ನು ಮಾಡಲು ಯತ್ನಿಸುತ್ತಾನೆ ಸ್ವಾಮಿ, ಅದನ್ನು ಬಿಡಲು ಯತ್ನಿಸುವುದಿಲ್ಲ ಸ್ವಾಮಿ. ಅಂತ ಈ ದಿನಗಳಲ್ಲಿ ನಾವು ನೋಡುವಾಗ ಮನೆಗಳಲ್ಲಿ ಅತೀವ ಕಳ್ಳತನಗಳು ಸ್ವಾಮಿ. ಹಾಗೆ ಕುಟುಂಬಗಳಲ್ಲಿ ನೋಡುವಾಗ ಮನೆಯ ಮಂದಿಯ ಕಳ್ಳತನ ಸ್ವಾಮಿ. ತಂದೆಯ ಜೋಬಿನಿಂದ ಹಣವನ್ನು ಕದಿಯುವ ಮಕ್ಕಳು, ಗಂಡನ ಜೋಬಿನಿಂದ ಹಣವನ್ನು ಕದಿಯುವ ಹೆಂಡತಿಯರು, ಹೀಗೆ ಕುಟುಂಬದಲ್ಲಿ ಕುಡಿತಕ್ಕಾಗಿ ಹಣವನ್ನು ಕದಿಯುವ ಗಂಡಂದಿರು, ಹೀಗೆ ಅನೇಕ ವಿಧದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ. ಕಳ್ಳತನವೆಂಬುದು ವ್ಯಾಪಿಸುತ್ತದೆ. ಕೆಲಸ ಮಾಡುವ ಸ್ಥಳಗಳಲ್ಲಿ, ಅಂಗಡಿಗಳು, ಮುಗ್ಗಟ್ಟುಗಳಲ್ಲಿ ಸ್ವಾಮಿ ಕಳ್ಳತನ ಮಾಡುವಂತಹ ಕಾರ್ಮಿಕರು ಸ್ವಾಮಿ, ಹೀಗೆ ಕಳ್ಳತನಕ್ಕೆ ಗುಲಾಮರಾಗಿ ಹೋಗಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅವರು ಮಾಡುವುದು ತಪ್ಪು ಎಂಬ ಅರಿವನ್ನು ಅವರಿಗೆ ಮೂಡಿಸಿರಿ ಸ್ವಾಮಿ. ಯೇಸುವೆ, ಅನುಗ್ರಹದಾತರೆ ಕರುಣಿಸಿರಿ ರಾಜ. ದರೋಡೆ ಮಾಡುತ್ತಾ ಪರರ ಬಂಗಾರಗಳನ್ನ, ಎಲ್ಲ ಆಸ್ತಿಗಳನ್ನ ಕೊಳ್ಳೆ ಹೊಡೆಯುವಂತಹ ದರೋಡೆಕೋರರು, ಹಾಗೂ ಕಳ್ಳಾದ ಸಹಿಗಳನ್ನು ಮಾಡಿ ತಮ್ಮದೇ ಎಂದು
ಕಳ್ಳತನ ಮಾಡುವಂತ, ದರೋಡೆ ಮಾಡುವಂತ ಸ್ವಾಮಿ ಕುಟುಂಬದ ಸದಸ್ಯರುಗಳನ್ನ ನಾವು ನೋಡುತ್ತೇವೆ. ಸ್ವಾಮಿ ದೇವ, ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಎಲ್ಲ ಕಳ್ಳತನ ಮಾಡುವಂತ ಎಲ್ಲ ಮಕ್ಕಳನ್ನು ನಿಮ್ಮ ಪವಿತ್ರಾತ್ಮರಿಂದ ತುಂಬಿ ಅವ್ರ ಪರಿವರ್ತನೆ ಹೊಂದುವಂತೆ ಮಾಡಿ ಕರುಣಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್ ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಕೋಟಿ ವಂದನೆಗಳು ಸ್ವಾಮಿ. ಸ್ತುತಿಗಳ ಮಧ್ಯೆ ವಾಸಿಸುವ ಪ್ರಭು ಯೇಸುವೆ, ನೀವು ಮಾಡಿದ ಸಕಲ ಆಶೀರ್ವಾದಗಳಿಗಾಗಿ ನಮ್ಮ ಹೃದಯಾಂತರಾಳದಿಂದ ನಿಮ್ಮನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಅಪ್ಪ ತಂದೆ, ಈ ಬೆಳಗಿನ ಸುಪ್ರಭಾತದಲ್ಲಿ ಕಣ್ಣನ್ನು ತೆರೆಯುತ್ತಿರುವಾಗಲೇ ನಮ್ಮನ್ನೆಲ್ಲ ನಿಮ್ಮ ಪಾದ ಸನ್ನಿಧಿಗೆ ಬರುವಂತೆ ಮಾಡಿ ಈ ಸಮಯವನ್ನು ನಿಮ್ಮೊಂದಿಗೆ ಕಳೆಯುವಂತೆ ಮಾಡಿದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ಪ್ರತಿದಿನವೂ ಈ 1.5 ಗಂಟೆಗಳ ಸಮಯ ನಿಮ್ಮೊಂದಿಗೆ ಇರುವುದು ಎಷ್ಟೊಂದು ಭಾಗ್ಯ ಸ್ವಾಮಿ. ಈ ಭಾಗ್ಯವನ್ನು ನಮಗೆಲ್ಲರಿಗೂ ಕರುಣಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಪ್ರತಿದಿನವೂ ಬೆಳಗಿನ ಜಾವದಲ್ಲಿ ನಿಮ್ಮ ವಾಕ್ಯದ ಮೂಲಕ ನಮ್ಮ ಹೃದಯದ ಬಾಗಿಲನ್ನು ತಟ್ಟುತ್ತಿರುವ ಪ್ರಭು ಯೇಸುವೆ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ವಂದನೆ ರಾಜ. ನಿಮ್ಮ ಜಗ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ನಮಗೆ ಒಳ್ಳೆಯ ಕುಟುಂಬ ಜೀವಿತವನ್ನು ಕೊಟ್ಟು ಆ ಕುಟುಂಬವನ್ನು ಮುನ್ನಡೆಸಿಕೊಂಡು ಹೋಗಲು ಬೇಕಾದ ಜ್ಞಾನ ಬುದ್ಧಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ನಮಗೆ ಒಳ್ಳೆಯ ಆರೋಗ್ಯವನ್ನು, ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ನಮಗೆ ತಂಗಲು ಒಂದು ಮನೆಯನ್ನು, ಉಸಿರಾಡಲು ಶುದ್ಧವಾದ ಗಾಳಿಯನ್ನು, ಕುಡಿಯಲು ನೀರನ್ನು, ಭುಜಿಸಲು ಅನ್ನ ಪಾನೀಯಗಳನ್ನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ನಾವು ಬಲಹೀನರಾದಾಗ ನಮಗೆ ಬಲವಾಗಿಯೂ ಜೊತೆಯಾಗಿಯೂ ಇರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ನೀವು ನಮ್ಮನ್ನು ಪೋಷಿಸುವವರು, ಸಲಹುವವರು, ನಮ್ಮನ್ನು ಕರುಣಿಸುವ ದೇವರು, ನಮಗೆ ಸಹಾಯ ಮಾಡುವ ದೇವರಾಗಿದ್ದೀರಿ ಸ್ವಾಮಿ. ಸ್ತೋತ್ರ ಸ್ತೋತ್ರ ದೇವ. ಅಪ್ಪ ತಂದೆ, ನಮಗೆ ಈ ಪ್ರಾರ್ಥನಾ ತಂಡವನ್ನು ಸಭಾಪಾಲಕರಾಗಿ ಬ್ರದರ್ ಜಾರ್ಯರವರನ್ನು ನೀಡಿ ಅವರ ಮುಖಾಂತರ ನಿಮ್ಮ ಹೆಸರಿನಲ್ಲಿ ಉತ್ತಮವಾದ ಸೇವೆಯನ್ನು ಮಾಡಲು, ಪವಿತ್ರಾತ್ಮ ಪ್ರೇರಿತರಾಗಿ ಶುಭ ಸಂದೇಶವನ್ನು ಸಾರಲು ಅವರನ್ನು ಬಲಪಡಿಸಿ, ಶಕ್ತಿಪಡಿಸಿ, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ಪ್ರಾರ್ಥನಾ ತಂಡದ ಎಲ್ಲ ಅಂಗಾಂಗಗಳನ್ನು ಬಲಪಡಿಸಿ ನಿಮ್ಮ ವಿಶ್ವಾಸದ ಪಥದಲ್ಲಿ ಮುನ್ನಡೆಸಿರಿ ಎಂದು ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್ ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ನಮ್ಮದಿಯಾಗಿ ತನ್ನ ವೈಷಮ್ಯವೇಕೆ, ತಂದೆಯ ಮುಂದೆ ನಾವೆಲ್ಲ ಒಂದೇ. ನಮ್ಮಲ್ಲಿಯಾಗಿ ತನ್ನ ವೈಷಮ್ಯವೇಕೆ, ಕೊರಳಲ್ಲಿ ಮಾಲೆಯ ಧರಿಸಿದರೇನು, ಬೆರಳಲ್ಲಿ ಜಪಸರ ತಿರುವಿದರೇನು, ಕೊರಳಲ್ಲಿ ಮಾಲೆಯ ಧರಿಸಿದರೇನು, ಬೆರಳಲ್ಲಿ ಜಪಸರ ತಿರುವಿದರೇನು, ಮನದಲ್ಲಿ ಆಕೆತನ ನೆಲೆಸಿದರೆ ಎಲ್ಲವೂ ವ್ಯರ್ಥ. ತಂದೆಯ ಮುಂದೆ ನಾವೆಲ್ಲ ಒಂದೇ. ನಮ್ಮಲ್ಲಿ ಆಕೆತನ ವೈಷಮ್ಯವೇಕೆ,
ದಿನವೆಲ್ಲ ಪ್ರಾರ್ಥನೆ ಮಾಡಿದರೇನು ಕೋರಿವನ್ನು ಓದಿದರೇನು ದಿನವೆಲ್ಲ ಪ್ರಾರ್ಥನೆ ಮಾಡಿದರೇನು ಪರಿಪರಿ ಶಾಸ್ತ್ರವ ಓದಿದರೇನು ಮನದಲ್ಲಿ ಅಗೆತನ ನೆಲೆಸಿದರೆ ಎಲ್ಲವೂ ವ್ಯರ್ಥ. ತಂದೆಯ ಮುಂದೆ ನಾವೆಲ್ಲ ಒಂದೇ ನಮ್ಮಲ್ಲಿ ಅಗೆತನ ವೈಷಮ್ಯವೀಕೆ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಸ್ತುತಿಸೋಣ. ಪ್ರಭುವಿನ ನಾಮಸ್ಮರಣೆಯೊಂದಿಗೆ ನಾವು ಈ ಸಮಯವನ್ನು ಕಳೆಯೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ವಂದನೆ, 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 ವಂದನೆ. ಆರಾಧನೆ, 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 ಮಹಿಮೆ, 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 ಮಹಿಮೆ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಎಲ್ಲವುಗಳಿಗಾಗಿ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಜೀವದಾತರಾದ ಒಡೆಯರೇ ಸ್ತೋತ್ರ ಸ್ವಾಮಿ. ಕರುಣೆಯ ಕರ್ತರಾದ ಒಡೆಯರೇ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ ಸ್ತೋತ್ರ ಸ್ವಾಮಿ. ಯೇಸುವೇ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಯೇಸುವೇ, 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 ಯೇಸುವೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಆರಾಧನೆ, 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 ಆರಾಧನೆ. ಕರುಣೆಯ ಕರ್ತರೇ ಆರಾಧನೆ, ಆರಾಧನೆ, ಆರಾಧನೆ. ಜೀವಂತ ದೇವರೇ ಆರಾಧನೆ, ಆರಾಧನೆ, ಆರಾಧನೆ. ಪರಿಶುದ್ಧರಾದ ದೇವರೇ ಆರಾಧನೆ, ಆರಾಧನೆ, ಆರಾಧನೆ. ಓ ಹಲ್ಲೆಲೂಯಾ, ಆರಾಧನೆ, ಆರಾಧನೆ. ಓ ಹಲ್ಲೆಲೂಯಾ, ಆರಾಧನೆ, ಆರಾಧನೆ, ಆರಾಧನೆ. ಓ ಹಲ್ಲೆಲೂಯಾ, ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೇ ಆರಾಧನೆ. ಆರಾಧನೆ, ಆರಾಧನೆ, ಆರಾಧನೆ. ಜೀವಸ್ವರೂಪರೇ ನಿಮಗೆ ಆರಾಧನೆ, ಆರಾಧನೆ. ಪರಮಪುತ್ರನೇ ನಿಮಗೆ ಆರಾಧನೆ, ಆರಾಧನೆ. ಯೋಗ್ಯರಾದವರೇ ನಿಮಗೆ ಆರಾಧನೆ. ಹಲ್ಲೆಲೂಯಾ, 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 ಆರಾಧನೆ ತಂದೆ, ಆರಾಧನೆ ಪ್ರಭು ಓ ಯೇಸುವೆ, ಹಲ್ಲೆಲೂಯಾ, ಆರಾಧನೆ ಪರಿಶುದ್ಧ ಆತ್ಮನೇ, ಆರಾಧನೆ ನಿಮಗೆ ಅಪ್ಪ ಸಲ್ಲಿಸಲಿದ್ದಾರೆ. ತಂದೆ, ಅಪ್ಪ ಅಪ್ಪ ಕೋಟಿ ಕೋಟಿ ತಂದೆ, ಸ್ತೋತ್ರ, ಅಪ್ಪ ಕೋಟಿ ಅಪ್ಪ ಕೋಟಿ ವಂದನೆ, ತಂದೆ, ಅಪ್ಪ ಅಪ್ಪ ಕೋಟಿ ಕೋಟಿ ತಂದೆ. ಆರಾಧನೆ, ಓ ಅಪ್ಪ ಕೋಟಿ ಅಪ್ಪ ಕೋಟಿ ವಂದನೆ. ತಂದೆ. ಸ್ತುತಿಪಡಿಸುವ, ತೊಂದರೆಗೊಳಿಸುವ ಸ್ತೋತ್ರ, ಓ ಸರ್ವಶಕ್ತ ಯೇಸುವೇ, ದೇವರೇ ಸ್ತೋತ್ರ, ಯೇಸುವೇ, ಯೇಸುವೇ, ಕರುಣಾಸಾಗರ ಯೇಸುವೇ, ಯೇಸುವೇ, ಸ್ತೋತ್ರ, ಯೇಸುವೇ. ಓ ದಯಾಮೂರ್ತಿ ಯೇಸುವೇ, ಸ್ತೋತ್ರ, ಯೇಸುವೇ, ಯೇಸುವೇ, ಅದ್ಭುತ ಯೇಸುವೇ, ದೇವರೇ ಸ್ತೋತ್ರ, ಯೇಸುವೇ, ಯೇಸುವೇ. ಪರಿಶುದ್ಧನಾದ ಓ ದೇವರೇ ಯೇಸುವೇ, ಸ್ತೋತ್ರ. ಯೇಸುವೇ, ಯೇಸುವೇ, ಆರಾಧನೆ, ಯೇಸುವೇ, ಆರಾಧನೆ, ಯೇಸುವೇ. ಆರಾಧನೆ. ಹಲ್ಲೆಲೂಯಾ, Hallelujah, ಹಲ್ಲೆಲೂಯಾ, hallelujah, ಹಲ್ಲೆಲೂಯಾ. hallelujah. ತಂದೆ ಓ ಯೇಸುವೆ, ಹಲ್ಲೆಲೂಯಾ, ಸ್ತುತಿಸುತ್ತೇವೆ, ಹಲ್ಲೆಲೂಯಾ, ಸ್ತುತಿಸುತ್ತೇವೆ ತಂದೆ, ಹಲ್ಲೆಲೂಯಾ. ಸ್ತುತಿ ಆರಾಧನೆ. ರಬಿ ರಬಿ ತಂದೆ ರಬಿ ರಬಿ ಸ್ತುತಿ ರಬಿ ಮಹಿಮೆ. ರಬಿ ರಬಿ. ಯೇಸುವೆ ಸ್ತುತಿ ಓ ರಬಿ ಸ್ತೋತ್ರ. ನಮ್ಮ ದೇವರೇ, ನಮ್ಮ ಯೇಸುವೆ ದೇವರೇ, ಸ್ತುತಿ ನಮ್ಮ ವಂದನೆ. ದೇವರೇ, ನಮ್ಮ
ಅಪ್ಪ ಎಲ್ಲವುಗಳಿಗಾಗಿ ಸ್ತೋತ್ರ ಸ್ವಾಮಿ, ಎಲ್ಲವುಗಳಿಗಾಗಿ ಆರಾಧನೆ ಸ್ವಾಮಿ, ಎಲ್ಲವುಗಳಿಗಾಗಿ ಮಹಿಮೆ ಸ್ವಾಮಿ. ಅಪ್ಪ ತಂದೆ ಸ್ತೋತ್ರ 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 ರಾಜ ಯೆಹೋವ ಯಾಪ ಯೆಹೋವ ಶಪಾ. ಹಾಲೆಲೂಯಾ 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 Hallelujah, 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 hallelujah. ಯೇಸುವೇ ಆರಾಧನೆ 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 ಆರಾಧನೆ. ಓ ಯೇಸುವೇ ಆರಾಧನೆ 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 ಆರಾಧನೆ. ಯೇಸುವೇ ಆರಾಧನೆ 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 ಆರಾಧನೆ. ಯೇಸುವೇ ಆರಾಧನೆ 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 ಆರಾಧನೆ. ಯೇಸುವೇ ಮಹಿಮೆ 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 ಮಹಿಮೆ. ಯೇಸುವೇ ಕೃತಜ್ಞತೆ ಕೃತಜ್ಞತೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ 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 ಸ್ವಾಮಿ, ವಂದನೆಗಳು ಸ್ವಾಮಿ. ಜೀವಂತ ದೇವರೇ ನಿಮಗೆ ಸ್ತೋತ್ರ, ಕರುಣೆಯ ಕರ್ತರೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ 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 ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ 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 ಯೇಸುವೇ. ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ. ಓ ರಾಜ್ಯಾದಿ ರಾಜ್ಯಗಳು ದೇವಾದಿ ದೇವರು ಇಹಪರ ಲೋಕಗಳ ಹೃದಯರು ನನ್ನ ಕರ್ತರೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ ವಂದನೆ 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 ವಂದನೆ. ಅಪ್ಪ ತಂದೆಯೇ ಸ್ತೋತ್ರ 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 ಸ್ತೋತ್ರ. ಓ ರಾಜ್ಯದಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಕರ್ತರಿ ಸ್ತೋತ್ರ 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 ಸ್ತೋತ್ರ. ಓ ಪರಿಶುದ್ಧಾತ್ಮರೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ. ಅಪ್ಪ ತಂದೆ ಸ್ತೋತ್ರ 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 ವಂದನೆ. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿಯಲ್ಲಿ ವಿಶ್ವಾಸದಿಂದ ನಾವು ಪ್ರಾರ್ಥಿಸೋಣ. ಎಲ್ಲ ಕಳ್ಳತನ ಮಾಡುವವರನ್ನ, ಎಲ್ಲ ದರೋಡೆಕೋರರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಹೆಚ್ಚಿನ ದಿನದಲ್ಲಿ ನಾವು ನೋಡುತ್ತೇವೆ, ಹೆಚ್ಚು ಮಕ್ಕಳು ಇವತ್ತು ಕಳ್ಳತನಕ್ಕೆ ಇಳಿದಿದ್ದಾರೆ. ಚಿಕ್ಕ ಮಕ್ಕಳಿಂದ ಪ್ರಾರಂಭವಾದ ಕಳ್ಳತನ ಯುವಕರಿಂದ ಪ್ರಾರಂಭವಾದ ಕಳ್ಳತನ ದರೋಡೆಯಾಗಿ ಮಾರ್ಪಾಡಾಗುತ್ತಿದೆ. ಅದರಿಂದ ಕಳ್ಳತನದಲ್ಲಿ ಬಿದ್ದು ಹೋಗಿರುವಂತಹ ಎಲ್ಲ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಪ್ರಾರ್ಥಿಸಿ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಕರುಣಾಮಯನೇ ಸ್ತೋತ್ರ, ನಮ್ಮನ್ನು ಸೃಷ್ಟಿಸಿದಂತ ಕರ್ತನೇ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ನಾವೆಲ್ಲರೂ ಒಂದಾಗಿ ಕುಳಿತು ಪ್ರಾರ್ಥಿಸುವಂತಹ ಒಂದು ಸೌಭಾಗ್ಯವನ್ನು ನಮಗೆ ದಯಪಾಲಿಸಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ಸಮಯದಲ್ಲಿ ಕಳ್ಳತನ ಮಾಡುವವರಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಈ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ಕಳ್ಳರನ್ನು ಸ್ವಾಮಿ, ಕಳ್ಳತನ ಮಾಡುವ ಮನಸ್ಸುಳ್ಳವರನ್ನು ಸ್ವಾಮಿ, ಈಗಾಗಲೇ ಕಳ್ಳತನ ಮಾಡುತ್ತಿರುವವರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ, ಆ ಕಳ್ಳತನ ಮಾಡುವವರ ಮೇಲೆ ಕರುಣೆ ತೋರಿರಿ ರಾಜ. ಎಂದು ಆ ಕಳ್ಳತನ ಮಾಡದಂತೆ ಸ್ವಾಮಿ ಅವರನ್ನು ಸಮರ್ಪಿಸುತ್ತಿದ್ದೇನೆ. ಹೌದು ಸ್ವಾಮಿ, ಸಣ್ಣ ಮಕ್ಕಳು ಸ್ವಾಮಿ ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ, ತಿನಿಸುಗಳನ್ನು ತಿನ್ನುವುದಕ್ಕೋಸ್ಕರ ಮನೆಯಲ್ಲಿಯೇ ಕಳ್ಳತನ ಮಾಡುತ್ತಾರೆ
ಸ್ವಾಮಿ. ಆ ಮಕ್ಕಳು ಬೆಳೆದು ಬೆಳೆದು ಸ್ವಾಮಿ ದೊಡ್ಡವರಾಗುತ್ತಲೇ ಆ ಕಳ್ಳತನಕ್ಕೆ ಒಳಗಾಗುತ್ತಾರೆ ಸ್ವಾಮಿ. ಆದ್ದರಿಂದ ಸಣ್ಣ ಮಕ್ಕಳು ಕದಿಯುವಾಗ ಆ ಸಣ್ಣತನದಿಂದಲೇ ಸ್ವಾಮಿ ನೀರು ಸಮೇತ ಅದನ್ನು ಕಿತ್ತುಕೊಂಡು ಹಾಕಬೇಕೆಂದು ಸ್ವಾಮಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ತಂದೆ ತಾಯರಾಗಲಿ ಹಿರಿಯರಾಗಲಿ ಸ್ವಾಮಿ ಆ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳಿಕೊಡುತ್ತಾ ಸ್ವಾಮಿ ಕಳ್ಳತನ ಮಾಡಬಾರದೆಂಬ ಮನೋಭಾವನೆಯನ್ನು ಆ ಮಕ್ಕಳಲ್ಲಿ ಮೂಡಿಸುವಂತೆ ಪ್ರಾರ್ಥಿಸಿರಿ ಸ್ವಾಮಿ. ತಂದೆಯು ಇಡೀ ಕಳ್ಳತನವು ಸ್ವಾಮಿ ಎಲ್ಲೆಲ್ಲೂ ಹೆಚ್ಚಾಗಿದೆ ಸ್ವಾಮಿ. ಬಸ್ ಸ್ಟ್ಯಾಂಡ್ಗಳಲ್ಲಿ ಸ್ವಾಮಿ, ಆಸ್ಪತ್ರೆಗಳಲ್ಲೂ ಸ್ವಾಮಿ, ರೈಲ್ವೆ ನಿಲ್ದಾಣಗಳಲ್ಲೂ ಸ್ವಾಮಿ, ಸಂತೆಗಳಲ್ಲಿ, ಮಾರ್ಕೆಟುಗಳಲ್ಲಿ ಸ್ವಾಮಿ ಅನೇಕ ರೀತಿಯ ಕಳ್ಳತನ ಇರುತ್ತಾರೆ ಸ್ವಾಮಿ. ಹಣವನ್ನು ಮಾತ್ರವಲ್ಲದೆ ಸ್ವಾಮಿ ಇನ್ನು ಅನೇಕ ರೀತಿಯ ವಸ್ತುಗಳನ್ನು ಕದಿಯುತ್ತಿದ್ದಾರೆ ಸ್ವಾಮಿ. ಆಭರಣಗಳನ್ನು ಸ್ವಾಮಿ, ದೊಡ್ಡ ದೊಡ್ಡ ರೀತಿಯಲ್ಲಿ ಹಣವನ್ನು ಸ್ವಾಮಿ ಕದಿಯುವಂತಹ ವ್ಯಕ್ತಿಗಳು ಇದ್ದಾರೆ ಸ್ವಾಮಿ. ಬ್ಯಾಂಕುಗಳನ್ನು ದರೋಡೆ ಮಾಡುವಂತಹ ದೊಡ್ಡ ದೊಡ್ಡ ಕಳ್ಳರು ಇದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ಅಪ್ಪ ತಂದೆ. ಅವರ ಮೇಲೆ ಕರುಣೆ ತೋರಿ ನಿಮ್ಮ ಅಭಯ ಹಸ್ತವು ಆ ಕಳ್ಳತನ ಮಾಡುವವರ ಮೇಲೆ ಚಾಚಲಿರುವ ಎಂದೆಂದು ಸ್ವಾಮಿ ಅವರು ದೂರವಾಗಲಿ ಸ್ವಾಮಿ. ಇನ್ನೆಂದೂ ಸ್ವಾಮಿ ಆ ಕಳ್ಳತನ ಮಾಡದಂತ ಮನಸ್ಸನ್ನು ನೀಡಿ ಸ್ವಾಮಿ. ಅಪ್ಪ ತಂದೆ ನಿನ್ನೊಬ್ಬನಿಗೆ ಅದು ಸಾಧ್ಯ ಸ್ವಾಮಿ. ಏನೇ ವಸ್ತುಗಳು ಕಂಡರೂ ಸ್ವಾಮಿ ಅದರ ಮೇಲೆ ಆಸೆ ಪಟ್ಟರಾಗ ಮಾತ್ರ ಆ ಕಳ್ಳತನ ಮಾಡುವಂತಹ ಮನಸ್ಸು ಬರುತ್ತದೆ. ಆಸೆಯೇ ಈ ಕಳ್ಳತನಕ್ಕೆ ಮೂಲ ಕಾರಣವಾಗಿದೆ ರಾಜ. ಆ ಮನುಷ್ಯನಿಗೆ ಇರುವುದು ಆಸೆಗಳು ಸ್ವಾಮಿ. ಆಸೆಗಳು ಬರದಂತೆ ಸ್ವಾಮಿ ಎಲ್ಲ ಆಸೆಗಳನ್ನು ನಿಗ್ರಹಿಸಿಕೊಳ್ಳುವಂತಹ ಮನಸ್ಸನ್ನು ಪ್ರತಿಯೊಬ್ಬರಿಗೂ ನೀಡು ಸ್ವಾಮಿ. ಅಪ್ಪ ಸಣ್ಣತನ ಕಳ್ಳತನ ಮಾಡುವವರಿಂದ ದೊಡ್ಡ ಕಳ್ಳತನ ಮಾಡುವವರಿಗೂ ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರನ್ನು ಆಶೀರ್ವದಿಸು ರಾಜ. ನಿಮ್ಮ ಪರಿಶುದ್ಧವಾದ ರಕ್ತವು ಸ್ವಾಮಿ ಆ ಕಳ್ಳತನ ಮಾಡುವವರ ಪ್ರತಿಯೊಬ್ಬರ ಮೇಲೆ ಹರಿದು ಬರಲಿ ರಾಜ. ಅವರ ಮನಸ್ಸನ್ನು ತೊಳೆ ರಾಜ. ಒಳ್ಳೆಯ ಮನಸ್ಸನ್ನು, ಮೃದು ಸ್ವಭಾವವನ್ನು ಅವರಿಗೆ ನೀಡು ರಾಜ. ಹೌದು ಸ್ವಾಮಿ, ಕಳ್ಳತನ ಮಾಡೋದಕ್ಕೋಸ್ಕರ ಮನುಷ್ಯರನ್ನೇ ಬಲಿಯಾಗಿ ತೆಗೆದುಕೊಳ್ಳುವಂತಹ ಸಂದರ್ಭಗಳು ಇವೆ ಸ್ವಾಮಿ. ತಮ್ಮ ಆಸೆಗೆ ಹಣವನ್ನಾಗಲಿ ಅಥವಾ ಚಿನ್ನವನ್ನಾಗಲಿ ಕದಿಯುವಾಗ ಸ್ವಾಮಿ ವ್ಯಕ್ತಿಗಳನ್ನೇ ನೋಡುವುದಿಲ್ಲ ಸ್ವಾಮಿ. ಯಾರು ಸಿಕ್ಕುತ್ತಾರೋ ಅವರನ್ನೇ ಸಾಯಿಸುವಂತಹ ಕ್ರೂರ ಸ್ಥಿತಿಗೆ ಇಳಿಯುತ್ತಾರೆ ಸ್ವಾಮಿ ಆ ದರೋಡೆಕಾರರು. ಆದ್ದರಿಂದ ಸ್ವಾಮಿ ಅವರನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಪ್ರತಿಯೊಬ್ಬರನ್ನು ಸ್ವಾಮಿ ಒಂದು ಸಣ್ಣ ಮನೆಗಳನ್ನು ಬಿಡುವುದಿಲ್ಲ ಸ್ವಾಮಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲೂ ಸ್ವಾಮಿ ಯಾವ ರೀತಿ ಕದಿಯಬೇಕು ಎಂದು ಹುಂಚು ಹಾಕುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆಯವರನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅನುಗ್ರಹಿಸು ರಾಜ, ಆಶೀರ್ವದಿಸು ರಾಜ. ಯಾವುದೇ ರೀತಿಯ ಕಳ್ಳತನ ಬಾರದಂತೆ ಸ್ವಾಮಿ ಅವರೆಲ್ಲರ ಮೇಲೆ ದಯ ತೋರಿ ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ವ್ಯಕ್ತಿಗಳು ಸ್ವಾಮಿ ಆಸ್ಪತ್ರೆಗೆ ತೋರಿಸಲು ಸ್ವಾಮಿ ಆಸ್ಪತ್ರೆ ಖರ್ಚಿಗಾಗಿ ಹಣವನ್ನು ಇಟ್ಟುಕೊಂಡು ಆಸ್ಪತ್ರೆಯಲ್ಲಿ ಸಲ್ಲಿಸುವಾಗ ಸ್ವಾಮಿ ಆ ಹಣವನ್ನು ಬಿಡುವುದಿಲ್ಲ ಸ್ವಾಮಿ. ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳದೆ ಸ್ವಾಮಿ ಕೆಟ್ಟ ದೃಷ್ಟಿಯಿಂದ ನೋಡಿ ಹಣವನ್ನು ಕದಿಯುವಂತಹ ಮನಸ್ಸನ್ನು ಉಳ್ಳವರಾಗುತ್ತಾರೆ ಸ್ವಾಮಿ. ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲೂ ಕಳ್ಳತನಗಳು ನಡೆಯದಂತೆ ಕಳ್ಳರನ್ನು ಮನ ಪರಿವರ್ತಿಸುವಂತಹ ಶಕ್ತನು ನೀನಾಗಿದೆಯ ರಾಜ. ಅಪ್ಪ ತಂದೆಯೇ, ಅವರೆಲ್ಲರನ್ನು ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೇನ್. ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕರುಣಿಸಿ ಈ ಹೊಸ ದಿವಸವನ್ನು ನೀವು ನನಗೆ ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೇ, ಸುಪ್ರಭಾತದ ಸಮಯದಲ್ಲಿ ಎಲ್ಲ ಕಳ್ಳತನ ಮಾಡುವವರನ್ನು, ದರೋಡೆಕೋರರನ್ನು ಯೇಸುವೆ ನಿಮ್ಮ ಪವಿತ್ರವಾದ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಮಕ್ಕಳಲ್ಲಿರುವ ಕಳ್ಳತನ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಭುವೇ, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಗಳು ಬುದ್ಧಿ ಹೇಳಿದರೆ ಪ್ರಭುವೇ ದೊಡ್ಡವರಾಗುವಾಗ ಅವರು ಕಳ್ಳತನವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ತಂದೆಯೇ. ಪ್ರಭುವೇ, ನಿಮ್ಮ ಕರುಣೆ ದಯೆ ಕಳ್ಳತನ ಮಾಡುವವರ ಮೇಲೆ ಇಳಿದು ಬರಲಿ. ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಕಳ್ಳತನ ಮಾಡುವಾಗ ತಂದೆ ತಾಯಿಗಳು, ಗುರು ಹಿರಿಯರು ಬುದ್ಧಿ ಹೇಳುವ ಕೃಪೆಯುಳ್ಳ ಹೃದಯ ಮನಸ್ಸು ಎಲ್ಲ ತಂದೆ ತಾಯಿಗೂ ಗುರು ಹಿರಿಯರಿಗೂ ಕೊಡಿಯಿರಿ. ಯಾಕೆಂದರೆ ಆನೆ ಕದ್ದರು ಕಳ್ಳ, ಅಡಿಗೆ ಕದ್ದರು ಕಳ್ಳ ಎಂಬ ಗಾದೆ ಮಾತಿದೆ.
ಈ ಮಾತಿನಂತೆ ಸ್ವಾಮಿ ಚಿಕ್ಕ ವಯಸ್ಸಿನಲ್ಲಿ ಕಳ್ಳತನ ಮಾಡುವ ಪ್ರವರ್ತನೆಯನ್ನು ಬಿಡಲು ಅವರಿಗೆ ಒಳ್ಳೆ ಬುದ್ಧಿಶಕ್ತಿ ಹೇಳುವ ಕೃಪೆಯುಳ್ಳ ಹೃದಯ ಮನಸ್ಸು ಎಲ್ಲ ತಂದೆ ತಾಯಿಗೆ ಕೊಡಿರಿ. ವಿಶೇಷವಾಗಿ ಕೆಲಸವಿಲ್ಲದೆ ಯುವಕ ಯುವತಿಯರು ಎಲ್ಲೂ ಸಿಗದೆ ಸಂದರ್ಭದಲ್ಲಿ ಪ್ರಭುವೆ ಕಳ್ಳತನ ಹಾಗೂ ಬ್ಯಾಂಕ್ ದರೋಡೆ ಮಾಡುವ ಪ್ರವರ್ತನೆ ಮಾಡುತ್ತಿದ್ದಾರೆ ಸ್ವಾಮಿ. ಪ್ರಭುವೆ ಇಂಥ ಮಕ್ಕಳನ್ನು ಆಶೀರ್ವದಿಸಿರಿ. ಪ್ರಭುವೆ ಬ್ಯಾಂಕ್ಗಳನ್ನು ದರೋಡೆ ಮಾಡುತ್ತಿರುವವರನ್ನು ಹಾಗೂ ಮನೆಗಳನ್ನು ಫ್ಲಾಟ್ಗಳಲ್ಲಿ ಕಳ್ಳತನ ಮಾಡುವವರನ್ನು, ಶಾಲೆಗಳಲ್ಲಿ ಕಳ್ಳತನ ಮಾಡುವವರನ್ನು ಹಾಗೂ ಮನುಷ್ಯನ ಅಂಗಾಂಗಗಳನ್ನೇ ಕಳ್ಳತನ ಮಾಡುವವರನ್ನು ಯೇಸುವೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ. ಪ್ರಭು ಇಂಥ ಮಕ್ಕಳನ್ನು ಆಶೀರ್ವದಿಸಿರಿ. ಕಳ್ಳತನ ಮಾಡುವುದು ತಪ್ಪು ಎನ್ನುವ ಅರಿವು ನಿಮ್ಮ ಪವಿತ್ರ ಆತ್ಮರ ಮೂಲಕ ಕೊಡಿರಿ ತಂದೆಯೇ. ಪ್ರಭುವೆ ನಿಮ್ಮ ಕೃಪೆಯುಳ್ಳ ಹೃದಯ ಮನಸ್ಸು ಎಲ್ಲ ಕಳ್ಳತನ ಮಾಡುವವರ ಮೇಲೆ ಇಳಿದು ಬರಲಿ ರಾಜ. ಪ್ರಭುವೆ ಅವರು ದುಡಿದು ಸಂಪಾದನೆ ಮಾಡುವ ಕೃಪೆಯುಳ್ಳ ಹೃದಯ ಮನಸ್ಸು ಕೊಡಿರಿ. ಕಳ್ಳತನ ಮಾಡುವುದರಿಂದ ಯಾವುದೇ ಆಶೀರ್ವಾದ ಸಿಗುವುದಿಲ್ಲ ಎಂಬುವ ಅರಿವು ಕೊಡಿರಿ ತಂದೆಯೇ. ತಂದೆಯಾದ ದೇವರೇ, ನಿಮ್ಮ ಕರುಣೆ ದಯೆ ಎಲ್ಲರ ಮೇಲೆ ಇಳಿದು ಬಂದು ಕಳ್ಳತನ ಮಾಡುವವರನ್ನು, ಬ್ಯಾಂಕ್ ದರೋಡೆ ಮಾಡುವವರನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಅವರ ಮೇಲೆ ಯೇಸುವೆ ನಿಮ್ಮ ದೈವಿಕ ಕರುಣೆ ಇಳಿದು ಬರಲೆಂದು ಪ್ರಾರ್ಥಿಸುತ್ತೇನೆ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಹರಿಹರದ ಆರೋಗ್ಯ ಮಾತೆಯೇ, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲ ಕಳ್ಳತನ ಮಾಡುವವರನ್ನು, ಬ್ಯಾಂಕ್ ಹಾಗೂ ಎಲ್ಲ ದರೋಡೆಯನ್ನು ಮಾಡುವವರನ್ನು ನಿಮ್ಮ ಕರುಣೆಯ ಮಡಿಲಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುವಾಗ ಅವರಿಗೆಲ್ಲರಿಗೂ ನಿರ್ಮಲ ಹೃದಯ ಮನಸ್ಸು ಕೊಡಿರಿ. ಈ ಪ್ರವರ್ತನೆಯಿಂದ ಬಿಡುಗಡೆಯನ್ನು ನಿಮ್ಮ ಪ್ರೀತಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅನುಗ್ರಹಿಸಲಿ ಎಂದು ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ, ವಂದನೆ, ಆರಾಧನೆ. ಅಪ್ಪ ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಲು ನಮಗೆ ಕರೆ ನೀಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ಇಡೀ ವಿಶ್ವದಲ್ಲಿ ಕಳ್ಳತನ ಮಾಡುವವರನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ಅಪ್ಪ ಯೇಸುವೆ, ಕಳ್ಳತನ ಎಂಬುದು ಒಂದು ಕೆಲಸವಾಗಿದೆ ಸ್ವಾಮಿ. ಅಪ್ಪ ತಂದೆಯೇ, ಕಳ್ಳತನ ಮಾಡುವ ಪ್ರತಿಯೊಬ್ಬರನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆಯೇ, ಸಣ್ಣ ಸಣ್ಣ ಕಳ್ಳತನ ಮಾಡುವವರು ಉಂಟು ಸ್ವಾಮಿ, ದೊಡ್ಡ ದೊಡ್ಡ ದರೋಡೆ ಮಾಡುವವರು ಉಂಟು ಸ್ವಾಮಿ. ಅಪ್ಪ ಯೇಸುವೆ, ಈ ಕಳ್ಳತನ ಮಾಡುವವರಿಗೆ ಜ್ಞಾನ ಬುದ್ಧಿಯನ್ನು ಕೊಡು ತಂದೆಯೇ. ಅಪ್ಪ ಒಳ್ಳೆಯದು ಕೆಟ್ಟದ್ದೆಂಬ ಅರಿವನ್ನು ಅವರಿಗೆ ಮೂಡಿಸು ತಂದೆಯೇ. ಅಪ್ಪ ಯೇಸುವೆ, ಕಳ್ಳತನ ಸ್ವಾಮಿ ಈ ಕಾಲದಲ್ಲಿ ಸ್ವಾಮಿ ಎಷ್ಟೋ ಜನರು ಸ್ವಾಮಿ ಕಳ್ಳತನದಿಂದ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡು ಜೈಲಿನಲ್ಲಿ ಇರುತ್ತಾರೆ ಸ್ವಾಮಿ. ಕಳ್ಳತನ ಮಾಡುವುದು ತಪ್ಪು ಸ್ವಾಮಿ. ಅಪ್ಪ ಸ್ವಾಮಿ, ಕಳ್ಳತನ ಮಾಡುವ ಪ್ರತಿಯೊಬ್ಬ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆಯೇ, ಎಷ್ಟೋ ಜನ ಸ್ವಾಮಿ ಒಡವೆಗಳನ್ನು ಹಾಕಿಕೊಂಡು ಹೋಗಲು ಹೆದರಿಕೊಳ್ಳುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳನ್ನು ಸ್ವಾಮಿ ಅವರು ಕಳ್ಳತನ ಮಾಡಲು ಹೋಗಿ ಎಷ್ಟೋ ಜನರು ಸರಗಳರಿದ್ದಾರೆ ಸ್ವಾಮಿ. ಅಂತ ಮಕ್ಕಳನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ಅಪ್ಪ ತಂದೆಯೇ, ಎಲ್ಲ ಮಕ್ಕಳಿಗೂ ಜ್ಞಾನ ಬುದ್ಧಿಯನ್ನು ಕೊಡು ತಂದೆಯೇ. ಕಳ್ಳತನ ಮಾಡದಂತೆ ದುಡಿದು ಸಂಪಾದನೆ ಮಾಡಿ ಅವರ ಜೀವನವನ್ನು ನಡೆಸುವಂತ ಭಾಗ್ಯವನ್ನು ಕೊಡು ತಂದೆಯೇ. ಎಷ್ಟೋ ಹೆಣ್ಣು ಮಕ್ಕಳು ಸ್ವಾಮಿ, ಗಂಡು ಮಕ್ಕಳು ಸ್ವಾಮಿ, ಚಿಕ್ಕ ಚಿಕ್ಕವರೇ ಸ್ವಾಮಿ ಕಳ್ಳತನ ಮಾಡುತ್ತಿದ್ದಾರೆ ಸ್ವಾಮಿ. ಅವರಿಗೆ ಮೊಬೈಲಿನ ಆಸೆಗೋಸ್ಕರ ಎಂಜಾಯ್ ಮಾಡಲು ಸ್ವಾಮಿ ಹೋಟೆಲಿನ ಹೋಗಿ ತಿಂದು ಕುಡಿದು ಮಜಾ ಮಾಡುವುದಕ್ಕೆ ಹಣ ಬೇಕು ಸ್ವಾಮಿ, ಅದಕ್ಕಾಗಿ ಕಳ್ಳತನ ಮಾಡುತ್ತಿರುತ್ತಾರೆ ಸ್ವಾಮಿ. ಅಂತ ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಆ ಮಕ್ಕಳಿಗೆ ಜ್ಞಾನವನ್ನು ಕೊಡು ಸ್ವಾಮಿ. ಕೆಟ್ಟದ್ದು ಒಳ್ಳೆಯದೆಂಬ ಬುದ್ಧಿಯಿಂದ ಅರಿವನ್ನು ಕೊಡು ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸಿ ತಂದೆ. ಅಪ್ಪ ಯೇಸುವೆ, ಯಾವಾಗಲೂ ಕಳ್ಳತನ ಮಾಡುವುದೇ ಒಂದು ವಾಡಿಕೆ ಆಗಿದೆ ಸ್ವಾಮಿ. ಅಪ್ಪ ಯೇಸುವೆ, ಆ ಮಕ್ಕಳಿಗೆ ಯಾವಾಗಲೂ ಕಳ್ಳತನದ ಬುದ್ಧಿಯನ್ನು ತೆಗೆದು ಹಾಕಿ ನಿಮ್ಮ ಕಡೆ ಧ್ಯಾನಿಸುವಂತ ಮಕ್ಕಳಾಗಲಿ ಸ್ವಾಮಿ. ಅಪ್ಪ ಯೇಸುವೆ,
ಕಳ್ಳರಾಗಿರಬಹುದು ಸ್ವಾಮಿ. ಯಾವಾಗ ಚರ್ಚಿನಲ್ಲೂ ಕಳ್ಳತನ, ಹುಂಡಿಗಳನ್ನು ಸಹ ಒಡೆದು ಕಳ್ಳತನ ಮಾಡುತ್ತಾರೆ ಸ್ವಾಮಿ. ಅಂತ ಕೆಟ್ಟ ಬುದ್ಧಿ ಇರುವ ಮಕ್ಕಳನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲಿಯಾದರೂ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಸ್ವಾಮಿ ಯಾರನ್ನೂ ಬಿಡುವುದಿಲ್ಲ ಸ್ವಾಮಿ. ಬಡವರು ಎಂತವರನ್ನು ನೋಡುವುದಿಲ್ಲ ಸ್ವಾಮಿ. ಅವರಲ್ಲಿರುವ ಜೋಬಿನಲ್ಲಿರುವ ಹಣವನ್ನು ಕಳ್ಳತನ ಮಾಡಿಬಿಡುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಆ ಪರಿಸ್ಥಿತಿಯನ್ನು ನೆನೆಸಿಕೊಳ್ಳಲು ಸಾಧ್ಯ. ಅವರಲ್ಲಿ ದುಡ್ಡಿರಲ್ಲ, ಆದರೆ ಇವರ ಖುಷಿಗೆ ಕಳ್ಳತನ ಮಾಡಿ ಇವರು ಹೋಗಿ ಬಿಡುತ್ತಾರೆ ಸ್ವಾಮಿ. ಅಪ್ಪ ಅಂತ ಪ್ರತಿಯೊಬ್ಬ ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಕಳ್ಳತನ ಮಾಡಿ ಯಾವಾಗಲೂ ಅವರ ಜೀವನದನ್ನು ಎಂಜಾಯ್ ಮಾಡುತ್ತಾರೆ ಸ್ವಾಮಿ. ಆ ಮಕ್ಕಳಿಗೆ ಜ್ಞಾನ ಬುದ್ಧಿಯನ್ನು ಕೊಡು ಸ್ವಾಮಿ. ಈ ದರೋಡೆಕಾರರು ತಾನು ದುಡಿದು ತಿನ್ನುವಂತ ಭಾಗ್ಯವನ್ನು ಕೊಡು ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸಿ ಸ್ವಾಮಿ. ಅವರಿಗೆ ಯಾವಾಗಲೂ ದುಡಿಯುವಂತ ಮನಸ್ಥಿತಿಯನ್ನು ಕೊಡು ಸ್ವಾಮಿ. ಅವರು ಕಳ್ಳತನವನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತ ಬುದ್ಧಿ ಜ್ಞಾನ ಹೇಳುವಂತ ಒಳ್ಳೆಯದನ್ನೇ ಪಾಲಿಸುವಂತ ಮಕ್ಕಳಾಗಿರುವಂತೆ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಆಮೇಲೆ ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ಪರಿಶುದ್ಧವಾದ ಜಾವದಲ್ಲಿ ಎಲ್ಲ ಕಳ್ಳತನ ಮಾಡುವವರನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಕೆಲಸ ಸಿಗದೆ ತಮಗೆ ದುಡ್ಡಿನ ಅವಶ್ಯಕತೆಗಳು ಇರುವಾಗ ಕಳ್ಳತನಕ್ಕೆ ಹೋಗುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ಶುದ್ಧೀಕರಿಸಿ ಅವರಿಗೆ ತಮ್ಮ ತಪ್ಪಿನ ಅರಿವನ್ನು ನೀಡಿ ಅವರನ್ನು ಪರಿವರ್ತಿಸಿದೆ ರಾಜಾ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಮನೆಗಳನ್ನೆಲ್ಲ ಹಾದಿ ಬೀದಿಯಲ್ಲಿ ನಡೆಯುತ್ತಿರುವಾಗಲೂ ಕೈಯಲ್ಲಿದ್ದ ಹಣವನ್ನು, ಚಿನ್ನವನ್ನು ಕದಿಯುತ್ತಿದ್ದಾರೆ ರಾಜಾ. ಎಷ್ಟೋ ಅಂಗಡಿಗಳನ್ನು, ಬ್ಯಾಂಕುಗಳನ್ನು ಒಡೆದು ದರೋಡೆ ಮಾಡುತ್ತಿದ್ದಾರೆ ರಾಜಾ. ಎಷ್ಟೋ ಮಕ್ಕಳು ಕಳ್ಳತನಕ್ಕಾಗಿ ಕೊಲೆ ಮಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳನ್ನು ಬದಲಾಯಿಸಿರಿ ರಾಜಾ. ನಿಮ್ಮ ಪವಿತ್ರಾತ್ಮರಿಂದ ಇವರನ್ನು ತುಂಬಿರಿ ರಾಜಾ. ಅಪ್ಪ ತಂದೆ, ಕಳ್ಳತನ ಮಾಡಿ ಒಳ್ಳೆಯ ಹಣ ಸಂಪಾದಿಸುವ ಕಾರಣ ಅವರಿಗೆ ದುಡಿಯಲು ಮನಸ್ಸಿಲ್ಲ ಸ್ವಾಮಿ. ಕಳ್ಳತನ ಮಾಡಿ ಜಾಸ್ತಿ ಹಣ ಸಂಪಾದಿಸುವ ಆಸೆಗಳು ಸ್ವಾಮಿ. ಇದರಿಂದಾಗಿ ಹೊರಬರಲು ಅವರಿಗೆ ಮನಸ್ಸಿಲ್ಲ ಸ್ವಾಮಿ. ಎಷ್ಟೋ ಮಕ್ಕಳು ಕಳ್ಳತನ ಮಾಡುವಾಗ ಸಿಕ್ಕಿ ಜೈಲುವಾಸ ಅನುಭವಿಸುತ್ತಿದ್ದಾರೆ ಸ್ವಾಮಿ. ಇಂತಹ ಮಕ್ಕಳನ್ನು ಪರಿವರ್ತಿಸಿ ಒಂದು ಒಳ್ಳೆಯ ಮನುಷ್ಯರಾಗಿ ಜೀವಿಸುವಂತೆ ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ರಾಜಾ. ಎಷ್ಟೋ ಸಣ್ಣ ಮಕ್ಕಳು ಮನೆಗಳಲ್ಲಿ ಅಪ್ಪನ ಜೇಬಿನಿಂದ, ಸ್ಕೂಲಿನಲ್ಲಿ ಕಳ್ಳತನ ಮಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಸಣ್ಣ ಮಕ್ಕಳು ಕಳ್ಳತನ ಮಾಡುವಾಗ ಅವರ ಹೆತ್ತವರು ಆ ಮಕ್ಕಳಿಗೆ ಬುದ್ಧಿ ಮಾತಿನಿಂದ ಪರಿವರ್ತಿಸಿ ಆ ಮಕ್ಕಳಿಗೆ ಬುದ್ಧಿಯನ್ನು ಅನುಸರಿಸಿ, ಒಳ್ಳೆಯ ಬುದ್ಧಿಯನ್ನು ಅನುಸರಿಸಿಕೊಂಡು ಹೋಗುವ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿರಿ ರಾಜಾ. ಅಪ್ಪ ತಂದೆ, ಕಳ್ಳತನ ಮಾಡಿ ಎಷ್ಟೋ ಮಕ್ಕಳು ಲಕ್ಷಾಂತರ ಹಣವನ್ನು, ಚಿನ್ನವನ್ನು, ಮನೆಯಲ್ಲಿದ್ದ ವಸ್ತುಗಳನ್ನು ದೋಚಿಕೊಂಡು ಸಂತೋಷ ಪಡುತ್ತಾರೆ ಸ್ವಾಮಿ. ಅಮ್ಮ ಪರಿಶುದ್ಧ ರಾಣಿಯೇ, ಎಲ್ಲ ಮಕ್ಕಳನ್ನು ಪರಿವರ್ತಿಸಿರಿ ಎಂದು ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸಿರಿ ಎಂದು ಪಿತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರವನ್ನು ನಮ್ಮೆಲ್ಲರಿಗೂ ದೇವರಿಸಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ಎಲ್ಲ ಕಳ್ಳತನ ಮಾಡುವ ಎಲ್ಲ ದೊಡ್ಡಕೋರ ನಿಮ್ಮ ಪಾದಚರಣೆಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಾಜ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರು, ದಯ ತೋರಿರಿ ಸ್ವಾಮಿ. ಅಪ್ಪ ತಂದೆ, ಚಿಕ್ಕಂದಿನಿರುವಾಗಲೇ ಅಪ್ಪ ತಂದೆ ಚಿಕ್ಕಂದನಿರುವಾಗನೇ ಆ ಮಕ್ಕಳನ್ನು ಅಪ್ಪ ತಂದೆ ತಾಯಿಗಳು ಸರಿಯಾದ ಮಾರ್ಗದಲ್ಲಿ ನಡೆಸುವ ಕೃಪೆಯನ್ನು ದಯಪಾಲಿಸಿರಿ ರಜ. ಅಪ್ಪ ಚಿಕ್ಕ ಮಕ್ಕಳಿರುವಾಗ ಕದ್ದುಕೊಂಡು ಬಂದಾಗ ಮಕ್ಕಳು ಅವರು ಒಡೆಯದೆ ಅಪ್ಪ ತಂದೆ ಆ ಮಕ್ಕಳನ್ನು ಸುಮ್ನೆ ಬಿಟ್ಟು ಬಿಡ್ತಾರೆ ಸ್ವಾಮಿ. ಅವೇ ಮಕ್ಕಳು ದೊಡ್ಡವರಾದಾಗ ದೊಡ್ಡಕೋರರಾಗಿ ಬೆಳೀತಾರೆ ಸ್ವಾಮಿ. ಅಪ್ಪ ತಂದೆ, ಚಿಕ್ಕ ಮಕ್ಕಳಿರುವಾಗಲೇ ಆ ಮಕ್ಕಳನ್ನು ಪರಿವರ್ತನೆಗೊಳಿಸಿ ಜೀವಿಸುವ
ಕೃಪೆಯನ್ನು ತಂದೆ ತಾಯಿಗಳಿಗೂ ಸಹ ಪರಿವರ್ತನೆ ಮನಸ್ಸನ್ನು ಹೃದಯವನ್ನು ಕರುಣಿಸಿರಿ ರಾಜ. ಆ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ ಕೃಪರ ದಾನಗಳನ್ನು ಆ ತಂದೆ ತಾಯಿಗೆ ಕೊಡಿರಿ ರಾಜ. ಕರುಣೆ ತೋರು, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಅಪ್ಪ ತಂದೆ ಮನೆಯಲ್ಲಿ ಹಣ ಇಡಬೇಕಾದರೆ, ಬಂಗಾರ ಇಡಬೇಕಂದರೆ ಅಪ್ಪ ಸಾಮಾನ್ಯ ಜನರು ಅಪ್ಪ ಎಲ್ಲಿ ನನ್ನ ಕಳ್ಳರು ಬಂದು ನನ್ನ ಕದ್ದುಕೊಂಡು ಹೋಗ್ತಾರೆಂದು ಅಪ್ಪ ಜೀವನವೆಲ್ಲ ಅಪ್ಪ ತಂದೆ ಆ ಬಂಗಾರದ ಮೇಲೆ, ಹಣದ ಮೇಲೆ ಅವು ಗಮನವಿಟ್ಟು ಜೀವಿಸಬೇಕು. ಗಮನವಿಟ್ಟು ಜೀವಿಸಬೇಕು ಸ್ವಾಮಿ. ಅಪ್ಪ ತಂದೆ ಎಲ್ಲೂ ಕದ್ದುಕೊಂಡು ಹೋಗುತ್ತಾರೆ ಅಂತ ಭಯದಿಂದನೇ ಅವರು ಜೀವಿಸುತ್ತಾ ಇರ್ತಾರೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಆ ದೊಡ್ಡ ಕೋರರನ್ನು, ಕಳ್ಳತನ ಮಾಡುವವರನ್ನು ನಿಮ್ಮ ಪಾದಚರಣಕ್ಕೆ ಸಮರ್ಪಿಸುತ್ತೇನೆ ರಜ. ಅಪ್ಪ ಅವ್ರಿಗೆ ಕಳ್ಳತನ ಮಾಡದ ಮನಸ್ಸನ್ನು ತೆಗೆದು ಹಾಕಿರಿ. ಒಳ್ಳೆ ಮನಸ್ಸು, ಒಳ್ಳೆ ಹೃದಯನ ದಯಪಾಲಿಸಿ ಕೊಡಿರಿ ರಜ. ಅಪ್ಪ ತಂದೆ ಒಂದೊಂದು ಹಣವನ್ನು ಸಂಪಾದನೆ ಮಾಡಬೇಕಾದರೆ ಎಷ್ಟೋ ಕಷ್ಟದಿಂದ ಸಂಪಾದನೆ ಮಾಡಿ ಅವರು ಕೂಡಿಸಿಕೊಂಡಿರುತ್ತಾರೆ ಸ್ವಾಮಿ. ಆದ್ರೆ ಈಗ ದೊಡ್ಡಕೋರರು ಬಂದು ಹಣವನ್ನು ಕದ್ದುಕೊಂಡು ಹೋದಾಗ ಅಪ್ಪ ಅವರ ಮನ ಪರಿಸ್ಥಿತಿಯನ್ನು ಹೇಳಲಾಗದು ಸ್ವಾಮಿ. ಅಷ್ಟೊಂದು ಘೋರವಾದ ಶಿಕ್ಷೆಯನ್ನು ಅವರು ಅನುಭವಿಸುತ್ತಾ ಇರ್ತಾರೆ ಸ್ವಾಮಿ. ಅಪ್ಪ ಈ ದೊಡ್ಡಕೋರರ ಮನಸ್ಸನ್ನು ಪರಿವರ್ತನೆಗೊಳಿಸಿರಿ ಸ್ವಾಮಿ. ಅಪ್ಪ ದುಡಿದು ಸಂಪಾದನೆ ಮಾಡುದು ಅದು ಶಾಶ್ವತ, ಕಳ್ಳತನ ಮಾಡಿದ್ದು ಅದು ಶಾಶ್ವತವಲ್ಲನದು ಅವರಿಗೆ ತಿಳಿಯಪಡಿಸಿರಿ ಸ್ವಾಮಿ. ಏಕೆಂದರೆ ಸ್ವಾಮಿ, ಕಳ್ಳತನ ಮಾಡಿದ್ದು ಅದು ಯಾವುದು ಅನಾರೋಗ್ಯಕ್ಕೆ, ಶಾಪಕ್ಕೆ ಕಾರಣವಾಗುತ್ತೆ ಸ್ವಾಮಿ. ಅದು ಅವ್ರಿಗೆ ಗೊತ್ತಿದ್ದು ತಿಳಿದು ಅವರು ತಪ್ಪು ಮಾಡ್ತಾನೆ ಇರ್ತಾರೆ ಸ್ವಾಮಿ. ಅವರ ಮನಸ್ಸನ್ನು ಪರಿವರ್ತನೆಗೊಳಿಸಿರಿ ರಾಜ. ಅಪ್ಪ ತಂದೆ, ಅವರು ಕಳ್ಳತನ ಮಾಡಿದ ತಗೊಂಡು ಹೋದ ದುಡ್ಡು ಆ ಮನೆಗೂ ಕೊಡೋಕಾಗದೆ ಅಪ್ಪ ಅವರು ಏನೇನೋ ವ್ಯರ್ಥವಾಗಿ ಖರ್ಚು ಮಾಡಿ ಅಪ್ಪ ಅವ್ರ ಶಾಪವಾಗಿ ಪರಿವರ್ತನೆ ಮಾಡಿ ತಮ್ಮ ಶರೀರಕ್ಕೆ ರೋಗವನ್ನು ತಂದುಕೊಳ್ಳುತ್ತಾರೆ ಸ್ವಾಮಿ. ಆ ಮಕ್ಕಳ ಮನ ಪರಿವರ್ತನೆಗೊಳಿಸಿ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ತಮ್ಮ ಜೀವನವನ್ನು ಪರಿವರ್ತನೆಗೊಳಿಸಿ ಜೀವಿಸುವ ಕೃಪವರ ದಾನವನ್ನು ಅವರಿಗೆ ದಯಪಾಲಿಸಿರಿ ಸ್ವಾಮಿ. ಆ ಮಕ್ಕಳ ಮನ ಪರಿವರ್ತನೆಗೊಳಿಸಿರಿ ಅಪ್ಪ. ಅದು ಯಾವುದೋ ಕಾರಣಕ್ಕೂ ಕಳ್ಳತನ ಮಾಡದೆ, ಬ್ಯಾಂಕ್ಗಳನ್ನು ಕಳ್ಳತನ ಮಾಡದೆ ಅಪ್ಪ ತಂದೆ, ಒಂದು ಸಾಮಾನ್ಯ ಜನರ ಅಂಗಡಿಗೆ ಹೋಗ್ತಾರೆ ಸ್ವಾಮಿ. ನಿಮ್ಮ ಅಕೌಂಟಿಗೆ ನಾನು ದುಡ್ಡು ಹಾಕಿದ್ದೀನಿ, ಆ ದುಡ್ಡು ನೀವು ನನಗೆ ವಾಪಸ್ ಕೊಡಿರಿ ಅಂತ ಕೇಳ್ತಾರೆ ಸ್ವಾಮಿ. ಅವ್ರ ಅಕೌಂಟಿಗೆ ದುಡ್ಡೇ ಹೋಗಿರಲ್ಲ, ಆದ್ರೂ ಆ ದುಡ್ಡು ನೀವು ದೋಚ್ಕೊಂಡು ಹೋಗ್ಬಿಡ್ತಾರೆ ಸ್ವಾಮಿ. ಅಪ್ಪ ಆ ಮಕ್ಕಳ ಪರಿಸ್ಥಿತಿಯನ್ನು ನೊಂದು ಹೋಗ್ತಾರೆ ಸ್ವಾಮಿ. ಇವರು ತಮ್ಮ ದುಡ್ಡನ್ನು ತಾವು ತಗೊಂಡು ಹೋಗಿಬಿಡ್ತಾರೆ ಸ್ವಾಮಿ. ಯೇಸುವೆ, ಇಂಥ ಮಕ್ಕಳ ಮನಸ್ಸನ್ನು ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ ಅವರ ಜನರ ಕಣ್ಣೀರು ಅವರಿಗೆ ಯಾವುದೇ ಕಾರಣಕ್ಕೂ ತಟ್ಟದಂತೆ ಅಪ್ಪ, ಅವರು ಕಳ್ಳತನ ಮಾಡದಂತೆ ಮನ ಪರಿವರ್ತನೆಯಾಗಿ ಜೀವಿಸುವರ ದಾನವನ್ನು ದಯಪಾಲಿಸಿರಿ ಸ್ವಾಮಿ. ಅಪ್ಪ ಪರಿವರ್ತನೆ ಜೀವನ ಮಾಡುವ ಕೃಪೆಯನ್ನು ದೊಡ್ಡ ಕೋರಿಕೆ ಕೊಡಿರಿ ಸ್ವಾಮಿ. ಯೇಸುವೆ, ಎಲ್ಲರೂ ಸಂಪಾದನೆ ಅಪ್ಪ ತಮ್ಮ ಶ್ರಮದಿಂದ ಆಗುವಂತೆ ಮಾರ್ಪಡಿಸಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಜೀವನವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಆಮೆನ್. ತಂದೆಯೇ ಸ್ತೋತ್ರ ರಾಜ. ಎಲ್ಲ ಕಳ್ಳತನ ಮಾಡುವವರನ್ನು ನಿಮ್ಮ ಕರಗಳಿಗೆ ನಾವು ಸಮರ್ಪಿಸುತ್ತಾ ಇದ್ದೇವೆ ರಾಜ. ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಸ್ವಾಮಿ. ಇಂದು ವಿಶೇಷವಾದ ಕಳ್ಳತನ ಅಂತರ್ಜಾಲದಲ್ಲಿ ಪ್ರಾರಂಭವಾಗಿದೆ ಸ್ವಾಮಿ. ಅನೇಕ ಕಂಪನಿಗಳೆಂದು ಹೆಸರಿಟ್ಟುಕೊಂಡು ಅನೇಕ ವಿಧದಲ್ಲಿ ಹೆಚ್ಚಿನ ಲಾಭಾಂಶವನ್ನು ಕೊಡುತ್ತೇವೆ ಎಂದು, ಹೆಚ್ಚಿನ ಬಡ್ಡಿಯನ್ನು ಕೊಡುತ್ತೇವೆ ಎಂದು, ದಿನಂಪ್ರತಿ ನಿಮಗೆ ಇಷ್ಟು ಹಣ ಕೊಡುತ್ತೇವೆ ಎಂದು ಆಮಿಷಗಳನ್ನು ಒಡ್ಡಿ ಅನೇಕ ಜನರನ್ನ, ಕೋಟ್ಯಾಂತರ ಜನರನ್ನ ಮೋಸ ಮಾಡುತ್ತಾ ಇದ್ದಾರೆ ಸ್ವಾಮಿ. ದೊಡ್ಡ ಕೊಳ್ಳೆ ಹೊಡೆಯುತ್ತಾ ಹಗಲು ದರೋಡೆಯನ್ನು ಮಾಡುತ್ತಾ ಇದ್ದಾರೆ ಸ್ವಾಮಿ. ಈ ಹಗಲು ದರೋಡೆ ಮಾಡುತ್ತಿರುವಂತಹ ಕಂಪನಿಗಳನ್ನು ಕೆಡವಿರಿ ಸ್ವಾಮಿ. ಅದನ್ನು ಅಂತರ್ಜಾಲದ ಮೂಲಕವಾಗಿ ಮೋಸ ಮಾಡಿ ಕಳ್ಳತನ ಮಾಡುತ್ತಿರುವಂತಹ ಅವರನ್ನು ಪರಿವರ್ತಿಸಿರಿ ಸ್ವಾಮಿ. ಅವರನ್ನ ಹಿಡಿಯುವವರು, ದಂಡಿಸುವವರು ಯಾರು ಇಲ್ಲ ಸ್ವಾಮಿ. ಹೌದು ರಾಜ, ಹಗಲು ದರೋಡೆಯಾಗಿ ಯೂಟ್ಯೂಬ್ಗಳ ಮೂಲಕವಾಗಿಯೂ, ಫೇಸ್ಬುಕ್ಗಳಲ್ಲಿಯೂ, ಅನೇಕ ಅಂತರ್ಜಾಲಗಳಲ್ಲಿ ಜನರಲ್ಲಿ ಆಮಿಷ ನುಡ್ಡಿಸಿ ಮೋಸ ಮಾಡುವಂತಹ, ಕಳ್ಳತನ ಮೋಸ ಮಾಡಿ ಕೊಳ್ಳೆ ಹೊಡೆಯುವಂತಹ ಆ ಮಕ್ಕಳನ್ನು ಪರಿವರ್ತಿಸಿರಿ ಸ್ವಾಮಿ. ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಕೂಡಿಸಿಟ್ಟಂತಹ ಹಣವನ್ನ ಸ್ವಾಮಿ ಒಮ್ಮೆಗೆ ಕೊಳ್ಳೆ ಹೊಡೆದು ಹೋಗುವಂತಹ ಈ ಕಂಪನಿಗಳನ್ನ ಸ್ವಾಮಿ ಬ್ಯಾನ್ ಮಾಡಿರಿ ಸ್ವಾಮಿ. ಅವರು ದಂಡಿಸಲ್ಪಡಲಿ, ಶಿಕ್ಷಿಸಲ್ಪಡಲಿ ಸ್ವಾಮಿ. ಅಜ್ಞಾನದಲ್ಲಿಯೂ ಅಥವಾ ಆಸೆಯಲ್ಲಿಯೂ ಮರಳಾಗಿ ಹೋಗಿ ತಮ್ಮಲ್ಲಿರುವುದೆಲ್ಲವನ್ನು ಕೊಟ್ಟು ಕಳೆದುಕೊಂಡು ಸ್ವಾಮಿ ಕಣ್ಣೀರಿನಿಂದ ತಡವರಿಸುತ್ತಿರುವಂತಹ ಆ ಮಕ್ಕಳಿಗೆ ಸಾಂತ್ವನವನ್ನು ಕೊಡಿರಿ ರಾಜ. ಮಾತ್ರವಲ್ಲ ಸ್ವಾಮಿ ದೇವ, ಈ ದಿನದಲ್ಲಿ ವೈದ್ಯ ಶಾಲೆಗಳು, ಆಸ್ಪತ್ರೆಗಳು ಕೊಳ್ಳೆಕಾರರ, ದರೋಡೆಕಾರರಾಗಿದೆ ಸ್ವಾಮಿ. ಮನುಷ್ಯನ ದೇಹದ ಅವಯವಗಳನ್ನ ಕದ್ದು ಮಾರುತ್ತಾ ಇದ್ದಾರೆ ರಾಜ. ಎಷ್ಟೋ ಜನ ಕೊಳ್ಳೆಕಾರರು ಹಣಕ್ಕಾಗಿ
ಕೊಳ್ಳೆ ಹೊಡೆಯುವಾಗ ವೈದ್ಯಕೀಯವಾಗಿ ಹಾಗೂ ಕೆಲವು ವ್ಯಕ್ತಿಗಳು ಮನುಷ್ಯರನ್ನ ಬ್ರೋಕರ್ ಆಗಿ ಇಟ್ಟುಕೊಂಡು ಮಕ್ಕಳ ಕಿಡ್ನಿಗಳನ್ನ, ಮಕ್ಕಳ ಹಾರ್ಮೋನ್ಸ್ಗಳನ್ನ, ಸ್ತ್ರೀ ಪುರುಷರ ಹಾರ್ಮೋನ್ಸ್ಗಳನ್ನ, ಕಿಡ್ನಿಗಳನ್ನ, ದೇಹದ ಒಂದೊಂದು ಅವಯವಗಳನ್ನ, ಲಿವರ್ಗಳನ್ನ, ಹಾರ್ಟ್ಗಳನ್ನ, ಮೆದುಳನ್ನ, ಈಗ ಅನೇಕ ವಿಧದಲ್ಲಿ ದೇಹದ ಅಂಗಾಂಗಗಳನ್ನ ಕಳ್ಳತನ ಮಾಡುತ್ತಿರುವುದನ್ನು ನಾವು ನೋಡುತ್ತೇವೆ ರಾಜ. ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಸ್ವಾಮಿ ಗೊತ್ತಿಲ್ಲದೆಯೇ ಅರಿವಿಲ್ಲದೆಯೇ ಶಸ್ತ್ರಚಿಕಿತ್ಸೆಗೆ ಹೋಗುವಾಗ ಅಥವಾ ಏನಾದರೂ ಆಗುವಾಗ ದೇಹದಲ್ಲಿರುವಂತ ಸ್ವಾಮಿ ಅವಯವಗಳನ್ನ ಕದಿಯುವುದನ್ನ ನಾವು ನೋಡುತ್ತಾ ಇದ್ದೇವೆ ರಾಜ. ಜೀವಂತವಾಗಿ ಎಷ್ಟೋ ಜನ ಮಕ್ಕಳನ್ನ ಜೀವಂತವಾಗಿ ಸ್ವಾಮಿ ಅವರನ್ನ ಕೊಯ್ದು ಆ ಮಕ್ಕಳ ದೇಹದಲ್ಲಿರುವುದನ್ನ ಅಂಗಾಂಗಗಳನ್ನ ಕದಿಯುವುದನ್ನ ನಾವು ನೋಡುತ್ತಾ ಇದ್ದೇವೆ ರಾಜ. ಯೇಸುವೆ, ಇಂತಹ ಒಂದು ಪರಿಸ್ಥಿತಿಯು ಈ ಲೋಕದಲ್ಲಿ ಬಂದು ಹೋಗಿದೆ ರಾಜ. ಕರುಣಿಸಿರಿ ರಾಜ. ಈ ತರ ವಿಧದಲ್ಲಿ ಕಳ್ಳತನ ಮಾಡುವಂತ ಎಲ್ಲರನ್ನ ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿರಿ ರಾಜ. ಅವರಿಗೆ ಮನುಷ್ಯತ್ವವು, ನೋವು, ಸಂಕಟಗಳು, ಪ್ರತಿಯೊಂದು ಅನುಭವವನ್ನು ಅವರಿಗೆ ಕೊಡಿರಿ ರಾಜ. ಅಜ್ಞಾನದಲ್ಲಿ ಬಂಧನದಲ್ಲಿ ಇರುವಂತ ಅವರು ದುರಾಸೆಯಿಂದ ಹಣಕ್ಕಾಗಿ ಸ್ವಾಮಿ ಇಂತಹ ಒಂದು ಕೆಲಸಗಳನ್ನು ಮಾಡುತ್ತಿರುವಾಗ ಅವರಿಗೆ ಅದರ ಮೌಲ್ಯಗಳನ್ನ ತಿಳಿಸಿ ಅವರನ್ನ ಪರಿವರ್ತಿಸಿರಿ ರಾಜ. ಕರುಣೆ ತೋರಿ, ದಯೆ ತೋರಿ. ಎಲ್ಲಾ ವಿಧದಲ್ಲಿಯೂ ಕೊಳ್ಳೆ ಹೊಡೆಯುತ್ತಿರುವಂತಹ, ದರೋಡೆ ಮಾಡುತ್ತಿರುವಂತಹ, ಕಳ್ಳತನ ಮಾಡುತ್ತಿರುವಂತಹ ಪ್ರತಿಯೊಬ್ಬರ ಮೇಲೆ ಕರುಣೆ ತೋರಿ ರಾಜ. ಇನ್ನೂ ಕೆಲವರು ಸ್ವಾಮಿ ಮತ್ತೊಬ್ಬರಲ್ಲಿ ಹಣವನ್ನು ತೆಗೆದುಕೊಂಡು ಸ್ವಾಮಿ ಮೋಸ ಮಾಡಿ ವಂಚನೆ ಮಾಡುತ್ತಾರೆ ರಾಜ. ಗೊತ್ತಿಲ್ಲದ ರೀತಿಯಲ್ಲಿ ಹಣವನ್ನು ದುರುಪಯೋಗ ಪಡಿಸುತ್ತಾರೆ ರಾಜ. ಇದು ಸಹ ಒಂದು ದೊಡ್ಡ ಕೊಳ್ಳೆಕಾರವಾಗಿದೆ, ದರೋಡೆಯಾಗಿದೆ ಸ್ವಾಮಿ ದೇವ. ಬಲಹೀನರಿಂದ ಪಡೆದುಕೊಂಡ ಹಣವನ್ನು ಹಿಂತಿರುಗಿಸದೆ ದರೋಡೆಕೋರರ ಹಾಗೆ ದಬ್ಬಾಳಿಕೆ ಮಾಡಿ ಹಣವನ್ನು ಹಿಂತಿರುಗಿಸದೇ ಇದ್ದಾರೆ ರಾಜ. ಯೇಸುವೆ, ಇಂತಹ ಕಳ್ಳತನ ಮಾಡುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಎಂದು ಅವ್ರನ್ನ ಪರಿವರ್ತಿಸಿರಿ ಎಂದು ಪಿತಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್, ಆಮೇನ್. ಈ ದಿನ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆ 52ನೇ ವಾಕ್ಯ. ದೇವರ ಕೃಪೆ ಯಾವಾಗಲೂ ಇರುವುದು. ಇಬ್ರಿಯ 12ನೇ ವಾಕ್ಯ. ಕರ್ತನು ತಾನು ಪ್ರೀತಿಸುವವರನ್ನು ಶಿಕ್ಷಿಸುತ್ತಾನೆ. ಗಲಾತ್ಯರಿಗೆ 4ನೇ ವಾಕ್ಯ. ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ, ತಂದೆ ಎಂದು ಕರೆಯುವೆವು. ಗಲಾತ್ಯರಿಗೆ 5ನೇ ವಾಕ್ಯ. ನೀನು ನಿನ್ನನ್ನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಯೆಶಾಯ 58ನೇ ವಾಕ್ಯ. ಹಸಿದವರಿಗೆ ಅನ್ನವನ್ನು, ಬಡಬಗ್ಗರಿಗೆ ಅಗತ್ಯವಾದದನ್ನು ನೀಡಿದರೆ ನಿನ್ನ ಜ್ಯೋತಿ ಕತ್ತಲಲ್ಲಿ ಬೆಳಗುವುದು, ಅಂಧಕಾರ ಹೋಗಿ ಮಧ್ಯಾಹ್ನವಾಗುವುದು. ಕೀರ್ತನೆ 119ನೇ ವಾಕ್ಯ. ದೊರಕಲಿ ಪ್ರಭು ನಿನಗೆ ನಿನ್ನ ಕರುಣೆ, ನೀನು ಮಾಡಿದ ವಾಗ್ದಾನ ರಕ್ಷಣೆ. ಯೋವನ 6ನೇ ವಾಕ್ಯ. ಪಿತನು ಅನುಗ್ರಹಿಸಿದ ಹೊರತು ಯಾರು ನನ್ನ ಬಳಿಗೆ ಬರಲಾರರು. ಯೋವನ 15ನೇ ವಾಕ್ಯ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಆಗದು. ಪ್ರಭುವಿನ ವಾಕ್ಯವಿದು. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಪಾವನ ಸ್ವರೂಪರಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ನಾನು ನಿಮ್ಮ ಮುಂದೆ ಕುಳಿತುಕೊಂಡು ನಿಮ್ಮನ್ನೇ ನೋಡುತ್ತಿದ್ದೇನೆ. ನನ್ನ ಕಣ್ಣುಗಳು ನಿಮ್ಮನ್ನು ನೋಡುವುದಕ್ಕೆ ಮುಂಚಿತವಾಗಿ ನಿಮ್ಮ ಕಣ್ಣುಗಳು ನನ್ನನ್ನು ನೋಡುತ್ತಿದೆ. ನನ್ನ ಕೈಗಳಿಂದ ನಿಮ್ಮ ಅಪ್ಪಿಕೊಳ್ಳುವುದಕ್ಕೆ ಮುಂಚಿತವಾಗಿ ನಿಮ್ಮ ಕೈಗಳು ನನ್ನನ್ನು ಅಪ್ಪಿಕೊಂಡಿದೆ. ನಾನು ನಿಮ್ಮನ್ನು ಕರೆಯುವುದಕ್ಕೆ ಮುಂಚಿತವಾಗಿ ನೀವು ನನ್ನನ್ನು ಕರೆದಿದ್ದೀರಿ. ನಾನು ನಿಮ್ಮನ್ನು ಸಂಧಿಸುವುದಕ್ಕೆ ಮುಂಚಿತವಾಗಿ ನೀವು ನನ್ನನ್ನು ಸಂಧಿಸಿದ್ದೀರಿ. ಅದಕ್ಕಾಗಿಯೇ ಈ ಲೋಕದಲ್ಲಿ ನಾನು ಜೀವಿಸುತ್ತಿದ್ದೇನೆ. ನೀವು ನನ್ನೊಡನೆ ಇದ್ದು ನನ್ನನ್ನು ಬಲಪಡಿಸಿ ಈ ಲೋಕವನ್ನು, ಜೀವನವನ್ನು ಜಯಿಸುವ ಶಕ್ತಿಯನ್ನು ನನಗೆ ನೀಡಿದ್ದೀರಿ. ಅದಕ್ಕಾಗಿಯೇ ನಿಮಗೆ ಕೋಟಿ ಕೋಟಿ ಬಿಲಿಯಾಂತರ ಸ್ತೋತ್ರ, ವಂದನೆಗಳು. ದೇವರೇ, ನಾನು ಅಬಲನು, ಬಲಹೀನನು, ಆದರೆ ನಿನ್ನನ್ನು ಹೆಚ್ಚು ಹೆಚ್ಚಾಗಿ ಪ್ರೀತಿಸಲು ಹಂಬಲಿಸಿದವನು ಆಗಿದ್ದೇನೆ. ನನ್ನಲ್ಲಿ ಲೋಪದೋಷಗಳು ಇದ್ದರೂ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಹಿಂಬಾಲಿಸುತ್ತೇನೆ, ಘನಪಡಿಸುತ್ತೇನೆ. ಏಕೆಂದರೆ ನಿಮ್ಮ ಕೃಪೆ ಇಲ್ಲದೆ ನಾನು ಜೀವಿಸಲು ಸಾಧ್ಯವಿಲ್ಲ. ನಿಮ್ಮ ದಯೆ ಇಲ್ಲದೆ ನಾನು ಈ ಲೋಕವನ್ನು ಜಯಿಸಲು ಸಾಧ್ಯವಿಲ್ಲ. ಓ ದೇವರೇ, ಓ ನನ್ನ ದೇವರೇ, ಓ ನನ್ನ ಜೀವಂತ ದೇವರೇ, ನನ್ನನ್ನು ಅನುಗ್ರಹಿಸಿರಿ, ನನ್ನನ್ನು ಮುನ್ನಡೆಸಿರಿ. ನಿಮಗೆ ಬೇಡವಾದವುಗಳನ್ನು ತ್ಯಜಿಸಿ
ನಿಮಗೆ ಬೇಕಾದವುಗಳನ್ನು ಮಾಡುತ್ತಾ ನನ್ನ ಜೀವನ ಯಾತ್ರೆಯನ್ನು ಮುಗಿಸುವಂತೆ ನಿಮ್ಮ ದಯೆಯನ್ನು ತೋರಿರಿ ಎಂದು ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಜೀವನುಳ್ಳ ತಂದೆಯೇ, ಆಮೇನ್. ಆಮೇನ್. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸುವಗಳಿಗೆ ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿದ್ದೇವೆ. ಆ ತಾಯಿಯಲ್ಲಿ ಪ್ರಾರ್ಥಿಸೋಣ ಸ್ವಾಮಿ. ಅಮ್ಮ, ಎಲ್ಲ ಕಳ್ಳತನ ಮಾಡುವವರಿಗಾಗಿ ಪ್ರಾರ್ಥಿಸಿ ಎಂದು ನಾವು ವಿನಯಿಸೋಣ. ಜಪಸ ಹಿಡಿದು ನಾವು ಪ್ರಾರ್ಥಿಸುವ.